ಲಕ್ಕುಂಡಿಯಲ್ಲಿ 18ನೇ ದಿನಕ್ಕೆ ಕಾಲಿಟ್ಟಿದೆ ಉತ್ಖನನ. ಕೋಟೆ ವೀರಭದ್ರೇಶ್ವರ ದೇಗುಲದ ಬಳಿ ಉತ್ಖನನವನ್ನು ನಡೆಸಲಾಗ್ತಾ ಇದೆ. ಉತ್ಖನನ ಸ್ಥಳಕ್ಕೆ ಸಂಸದ ಪಿಸಿ ಗದ್ದಿಗೌಡರ್ ಭೇಟಿ ನೀಡಿದ್ದಾರೆ. ಸರ್ಕಾರಕ್ಕೆ ನಿಧಿ ನೀಡಿದ ಕುಟುಂಬಸ್ಥರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಕಸ್ತೂರಬಾ ತಾಯಿ ಗಿರಿಜಮ್ಮ ಜೊತೆ ಸಂಸದರು ಚರ್ಚೆ ಮಾಡಿದ್ದಾರೆ. ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಗಿದೆ. ಮನೆ ನಿರ್ಮಾಣಕ್ಕೆ ವೈಯಕ್ತಿಕ ಹಣ ಸಹಾಯದ ಭರವಸೆಯನ್ನ ಕೂಡ ನೀಡಿದ್ದಾರೆ. ಲಕ್ಕುಂಡಿ ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ನಡೀತಾ ಇರುವಂತಹ 18ನೇ ದಿನದ ಉತ್ಖನನ ಇದು. ಪುರಾತತ್ವ ಇಲಾಖೆ, ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಅಧಿಕಾರಿಗಳ ನೇತೃತ್ವದಲ್ಲಿ ಈಗಾಗಲೇ ಪರಿಶೀಲನೆಯನ್ನ ನಡೆಸಲಾಗಿದೆ. ಸರ್ಕಾರಕ್ಕೆ ನಿಧಿ ನೀಡಿದ ಕಸ್ತೂರಬಾ ತಾಯಿ ಗಿರಿಜಮ್ಮ ಜೊತೆ ಸಂಸದರು ಮಾತುಕತೆಯನ್ನ ನಡೆಸಿದ್ದಾರೆ. ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ನಿಧಿ ನೀಡಿದ ಕುಟುಂಬವನ್ನ ಕಡೆಗಣಿಸಿದೆ ಸರ್ಕಾರ ಎನ್ನುವ ಆರೋಪ ಕೂಡ ಈಗಾಗಲೇ ಕೇಳಿ ಬರ್ತಾ ಇತ್ತು. ಉತ್ಖನನ ಕಾರ್ಯವನ್ನ ವೀಕ್ಷಿಸಿ ನಂತರ ರಿತಿ ಕುಟುಂಬದ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಮಗಳ ಪರಿಸ್ಥಿತಿ ನಡು ನೀರಲ್ಲಿ ನಿಂತಂತಾಗಿದೆ, ಬೇಗ ಮಾರ್ಗವನ್ನ ತೋರಿಸಿ ಅಂತ ಹೇಳಿ ಆ ಮಹಿಳೆ ಏನಿದ್ರು, ಅಂದ್ರೆ ಕಸ್ತೂರಬಾ ಅವರ ತಾಯಿ ಏನಿದ್ರು, ಅವರು ಕೈ ಮುಗಿದು ಬೇಡ್ಕೊಂಡಿದ್ದಾರೆ. ಪ್ರಜ್ವಲ್ ಅವರ ಅಜ್ಜಿ ಗಿರಿಜಮ್ಮ ಅವರು ಕೈ ಮುಗಿದು ಬೇಡ್ಕೊಂಡಿದ್ದಾರೆ. ಸಂಸದರು ಕೂಡ ಆಶ್ವಾಸನೆಯನ್ನ ನೀಡಿದ್ದಾರೆ, ಭರವಸೆಯನ್ನ ನೀಡಿದ್ದಾರೆ. ತನ್ನ ಸ್ವಂತ ಹಣವನ್ನ ಕೊಡ್ತೀನಿ ಮನೆ ಕಟ್ಟಲಿಕ್ಕಾಗಿ ಅಂತ ಹೇಳಿ ಭರವಸೆಯನ್ನ ನೀಡಿದ್ದಾರೆ. ಇನ್ನು ಮೊನ್ನೆಯಷ್ಟೇ ಅವರು ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. 26ನೇ ತಾರೀಕು ಬಂದು ಸನ್ಮಾನವನ್ನ ಕೂಡ ಮಾಡಲಾಗಿತ್ತು. HK ಪಾಟೀಲ್ ರವರಿಂದ ಈಗಾಗಲೇ ಸನ್ಮಾನವನ್ನ ಮಾಡಿ ಕೆಲವೊಂದಷ್ಟು ಭರವಸೆಗಳನ್ನ ಕೂಡ ನೀಡಿದ್ರು. ಅಂದ್ರೆ ಗುತ್ತಿಗೆದ ಆಧಾರದಲ್ಲಿ ಕಸ್ತೂರಬಾ ಅವರಿಗೆ ಕೆಲಸ ಕೊಡಿಸಲಾಗುತ್ತೆ, ಮನೆ ಕಟ್ಟಿಸ್ಲಿಕ್ಕೆ ಹಣವನ್ನ ನೀಡ್ತೀವಿ ಅಂತ ಹೇಳಿ ಜೊತೆಗೆ ಚೆಕ್ ಅನ್ನ ಕೂಡ ಕೊಟ್ಟಿದ್ದಾರೆ. ಚೆಕ್ ಕೊಟ್ಟಾದ ಮೇಲೆ ಬ್ಯಾಂಕಿಗೆ ಇವರು ಓಡಾಡ್ತಿದ್ರು ಕೂಡ ಚೆಕ್ ಇನ್ನು ಸ್ಯಾಂಕ್ಷನ್ ಆಗಿಲ್ಲ, ಹಣ ಕೂಡ ಬಂದಿಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಅವರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು. ಈಗಾಗಲೇ ಉತ್ಖನನ ಕಾರ್ಯ ಇವತ್ತಿಗೆ 18ನೇ ದಿನಕ್ಕೆ ಕಾಲಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ಸ್ಥಳಕ್ಕೆ ಸಂಸದರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಈ ರೀತಿ ಕುಟುಂಬ ಏನಿತ್ತು ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಅವಶೇಷಗಳನ್ನು ತೆಗಿಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಉತ್ಖನನ ಕಾರ್ಯಕ್ರಮ ಪ್ರಾರಂಭವಾಗುವ ಸಂದರ್ಭದಲ್ಲಿ ನಾನು ಕೂಡ ಬಂದಿದ್ದೆ. ನಾನು ಮೊನ್ನೆ 26ನೇ ತಾರೀಕೆ ಬರ್ತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡಿದ್ದೆ. ಅವತ್ತು ನಾನು ಮೊನ್ನೆ ನಮ್ಮ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ CC ಪಾಟೀಲ್ ಜೊತೆ ಮಾತನಾಡಿ ಅವರು ನಾವು ಜೊತೆ ಬರಬೇಕು ಅನ್ನೋ ಒಂದು ಉದ್ದೇಶ ಇದ್ದಾಗ್ಯೂ ಕೂಡ ನಮ್ಮ ಕಮಿಷನರ್ ಆಗಿರ್ತಕ್ಕಂಥ ವೀರವರು ಇವತ್ತು ಕೆಲಸ ಬಂದಿದೆ, ರಜೆ ಇದೆ, ಅದಕ್ಕೆ ನಿಮ್ಗೆ ಗೊತ್ತಾಗೋದಿಲ್ಲ ಬರಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಪಾರ್ಲಿಮೆಂಟ್ ನಡೆದಿದ್ರೂ ಕೂಡ ಮತ್ತೆ ನಿಮ್ಮ ಕೆಲಸ ಮುಗಿಬೋದು ಏನೋ ಒಂದು ಉದ್ದೇಶದಿಂದ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ. ಇವತ್ತು ಉತ್ಖನನ ಹೇಳಿದರೆ ಇದು ಭಾಳಷ್ಟು ಮಹತ್ವವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದರೆ ಈ ಲಕ್ಕುಂಡಿ ಐತಿಹಾಸಿಕವಾಗಿ ತನ್ನದೇ ಆಗಿರ್ತಕ್ಕಂಥ ಪರಂಪರೆಯನ್ನು ಹೊಂದಿರತಕ್ಕಂಥ ಅವಶೇಷಗಳನ್ನು ತೆಗಿಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಉತ್ಖನನ ಕಾರ್ಯಕ್ರಮ ಪ್ರಾರಂಭವಾಗುವ ಸಂದರ್ಭದಲ್ಲಿ ನಾನು ಕೂಡ ಬಂದಿದ್ದೆ. ನಾನು ಮೊನ್ನೆ 26ನೇ ತಾರೀಕೆ ಬರ್ತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡಿದ್ದೆ. ಅವತ್ತು ನಾನು ಮೊನ್ನೆ ನಮ್ಮ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ CC ಪಾಟೀಲ್ ಜೊತೆ ಮಾತನಾಡಿ ಅವರು ನಾವು ಜೊತೆ ಬರಬೇಕು ಅನ್ನೋ ಒಂದು ಉದ್ದೇಶ ಇದ್ದಾಗ್ಯೂ ಕೂಡ ನಮ್ಮ ಕಮಿಷನರ್ ಆಗಿರ್ತಕ್ಕಂಥ ವೀರವರು ಇವತ್ತು ಕೆಲಸ ಬಂದಿದೆ, ರಜೆ ಇದೆ, ಅದಕ್ಕೆ ನಿಮ್ಗೆ ಗೊತ್ತಾಗೋದಿಲ್ಲ ಬರಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಪಾರ್ಲಿಮೆಂಟ್ ನಡೆದಿದ್ರೂ ಕೂಡ ಮತ್ತೆ ನಿಮ್ಮ ಕೆಲಸ ಮುಗಿಬೋದು ಏನೋ ಒಂದು ಉದ್ದೇಶದಿಂದ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ. ಇವತ್ತು ಉತ್ಖನನ ಹೇಳಿದರೆ ಇದು ಭಾಳಷ್ಟು ಮಹತ್ವವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದರೆ ಈ ಲಕ್ಕುಂಡಿ ಐತಿಹಾಸಿಕವಾಗಿ ತನ್ನದೇ ಆಗಿರ್ತಕ್ಕಂಥ ಪರಂಪರೆಯನ್ನು ಹೊಂದಿರತಕ್ಕಂಥ ಒಂದು ಊರು. ಅವಶೇಷಗಳನ್ನು ತೆಗಿಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಉತ್ಖನನ ಕಾರ್ಯಕ್ರಮ ಪ್ರಾರಂಭವಾಗುವ ಸಂದರ್ಭದಲ್ಲಿ ನಾನು ಕೂಡ ಬಂದಿದ್ದೆ. ನಾನು ಮೊನ್ನೆ 26ನೇ ತಾರೀಕೆ ಬರ್ತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡಿದ್ದೆ. ಅವತ್ತು ನಾನು ಮೊನ್ನೆ ನಮ್ಮ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ CC ಪಾಟೀಲ್ ಜೊತೆ ಮಾತನಾಡಿ ಅವರು ನಾವು ಜೊತೆ ಬರಬೇಕು ಅನ್ನೋ ಒಂದು ಉದ್ದೇಶ ಇದ್ದಾಗ್ಯೂ ಕೂಡ ನಮ್ಮ ಕಮಿಷನರ್ ಆಗಿರ್ತಕ್ಕಂಥ ವೀರವರು ಇವತ್ತು ಕೆಲಸ ಬಂದಿದೆ, ರಜೆ ಇದೆ, ಅದಕ್ಕೆ ನಿಮ್ಗೆ ಗೊತ್ತಾಗೋದಿಲ್ಲ ಬರಬೇಕು.
ನಿಮ್ಮ ಬದುಕಿಗೆ ಏನು ಬದುಕಾದ್ರಿಂದ ಆಯ್ತಮ್ಮ ಆಯ್ತಮ್ಮ ಇದೆ ಆಗುವ ಆಯ್ತು ನಿಮ್ಮ ಬದುಕಿಗೆ ಏನು ಬದುಕಾದ್ರಿಂದ ಆಯ್ತಮ್ಮ ಆಯ್ತಮ್ಮ ಇದೆ ಆಗುವ ಆಯ್ತು